ಕೃಷ್ಣಬೈರೇಗೌಡರು ಹೇಳಿದ್ದಾರೆ ಸುಪ್ರೀಂಗೆ ಹೋಗ್ತೀವಿ. ಹೌದು, ಇವತ್ತು ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಎಲ್ಲಿ BJP ಸರ್ಕಾರ ಇದೆ ಅಲ್ಲಿ ಅವರೆಲ್ಲ ಕೂಡ ಇವತ್ತು ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಬರ ಪರಿಹಾರಕ್ಕೆ ಕೂಡ ನ್ಯಾಯಾಲಯದ ಮೂಲಕನೇ ತಾನೇ ತಗೊಂಡ್ರಿ. ಅವಾಗ ಏನು ಹೇಳಿದರು ಸುಪ್ರೀಂ ಕೋರ್ಟ್ನವರು? ಎಷ್ಟು ರಾಜ್ಯ ಸರ್ಕಾರಗಳನ್ನ ಎಷ್ಟು ಬಾರಿ ಸುಪ್ರೀಂ ಕೋರ್ಟ್ಗೆ ಇಳಿತೀರಾ ನೀವು ಅಂತ ಕೇಂದ್ರವನ್ನು ಪ್ರಶ್ನೆ ಮಾಡಿದೆ ಅಲ್ವಾ? ಇವತ್ತು ಮೊನ್ನೆ ನೀಡಿದಂಥ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ? ಕೆಲವು ವಿಚಾರಗಳು ಯಾವುದು ರಾಜ್ಯಪಾಲರು ಮಾಡಬಾರ್ದು ಅದನ್ನು ರಾಜ್ಯಪಾಲರು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತು ನ್ಯಾಯಾಲಯಗಳು ಕೂಡ ಇದರ ಬಗ್ಗೆ ಪರಿಗಣನೆಗೆ ತಗೊಂಡಿದ್ದಾರೆ. ಯಾವ ರೀತಿ ರಾಜ್ಯಭವನವನ್ನು ರಾಜ್ಯಪಾಲರನ್ನು ಬಳಸ್ತಾ ಇದ್ದಾರೆ ಅಂತ ಹೇಳೋದು ಮುಂದಿನ ದಿನಗಳಲ್ಲಿ ಬಹುಶಃ ನ್ಯಾಯಾಲಯದಿಂದ ಚೀಮಾರಿ ಹಾಕ್ಸ್ಕೊಂಡೇ ಇವ್ರು ಕಲಿಯೋದು ಅಂತ. ಸರ್, ಆಗಸ್ಟ್ 31 ಈಗ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ಈಗ ಎಲ್ಲ ಪ್ರಕರಣಗಳನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿದ್ದೀವಿ. ಕೊಡದೆ ಹೋದರೆ ಏನು ಮಾಡ್ತಾರೆ? ಅಲ್ಲ, ಕೊಡದೇ ಇರುವಂಥ ಪ್ರಶ್ನೆನೇ ಇಲ್ಲ. ಚಾರ್ಜ್ ಶೀಟ್ ಆಗಿರುವಂಥ ಪ್ರಕರಣಗಳಲ್ಲಿ ಇವ್ರು ಕೊಡೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಅಂದರೆ ಇವರೇ ತನಿಖಾಧಿಕಾರಿ ಆಗ್ಬಿಡೋದು. ರಿಜೆಕ್ಟ್ ಮಾಡಿದಾರಲ್ಲ ಈಗ ಒಳ್ಳೆ ಅವ್ರದ್ದು 17A ಪರ್ಮಿಷನ್ ಪ್ರಯರ್ ಅಪ್ರೂವಲ್ ಅದು ಪೊಲೀಸ್ ಅಧಿಕಾರಿಗಳು ಕೇಳಿದ್ದಾರೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇವ್ರು ಯಾರೋ ಬೀದಿ ಬಸ್ವಾಗಿ ಕೇಳೋದ್ರಿಂದ ಕೊಟ್ಬಿಡ್ತಾರೆ. ಸೊ ಇದು ಯಾವ ಥರ ನಡೀತಾ ಇದೆ ಅಂತ ತಾವೇ ಗಮನಿಸ್ತಾ ಇದ್ದೀರ. ಕೊಡಲಿಕ್ಕೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಏನೇ ಪೊಲೀಸ್ ಮ್ಯಾನ್ನ ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? 17Aನಲ್ಲಿ ಪೊಲೀಸ್ ಮ್ಯಾನ್ ಏನು ಹೇಳ್ತಾರೆ? ಕಂಪ್ಲೇಂಟ್ ಬಂದಿದೆ, ನಾನು ಇದನ್ನು ವಿಚಾರಣೆಯನ್ನು ಕೈಗೊಳ್ಳಬೇಕು, ಅವಕಾಶ ಮಾಡಿಕೊಡಿ ಅಂತ ಕೇಳೋದನ್ನ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅದನ್ನೆಲ್ಲ ಹೋರಾಟವನ್ನು ಮಾಡ್ತೀವಿ ನಾವು. ವಿಳಂಬ ಆಗ್ತಾ ಇದೆಯಲ್ಲ ಕಾನೂನಿನಲ್ಲಿ ಬೇರೆ ಏನಾದ್ರು ಅವಕಾಶ ಇದೆ ಸರ್? ನಾವು ಅಲ್ಲ, ಈಗ ಕಾನೂನಿನಲ್ಲಿ ಮೊದಲು ಈ ಒಂದು ತಿದ್ದುಪಡಿ 2018ರ ತಿದ್ದುಪಡಿ ಬರೋದಕ್ಕಿಂತ ಮೊದಲು 3 ತಿಂಗಳು ಮತ್ತು 1 ತಿಂಗಳು ಏನಾದರೂ ಕ್ಲಾರಿಫಿಕೇಷನ್ ಇದೆಯಾ? ಇಲ್ಲಾಂದರೆ ಡೀಮ್ಡ್ ಸ್ಯಾಂಕ್ಷನ್ ಅಂತ ಹೇಳೋದು. ಈ ತಿದ್ದುಪಡಿ ಬಂದ ನಂತರ ಸ್ವಲ್ಪ ಅದು ಕಾನೂನಿನಲ್ಲಿ ಬದಲಾವಣೆ ಆಗಿದೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನಿಲುವಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಆಗಿದೆ. ಅದರಿಂದ ನಾವು ಅದನ್ನೆಲ್ಲವನ್ನು ಗಣನೆಗೆ ತಗೊಂಡು ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೀವಿ. ಸರ್ವೋಚ್ಚ ನ್ಯಾಯಾಲಯ ಅಶ್ವಿನಿ ಉಪಾಧ್ಯಾಯ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಉಚ್ಚ ನ್ಯಾಯಾಲಯಗಳು ಕೂಡ ಒಂದು ಸ್ವಇಚ್ಛೆಯಿಂದ ಒಂದು ಸ್ವಮೋಟೋ PIL ರಿಜಿಸ್ಟರ್ ಮಾಡಿಕೊಂಡು ಮಾನಿಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಅದನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತರುವಂಥ ಕೆಲಸ. ಸರ್, ಸ್ಟೇಟ್ ಗೌರ್ಮೆಂಟ್ಗೆ ಗವರ್ನರ್ ವಿರುದ್ಧ ಇಂಪೀಚ್ಮೆಂಟ್ ಮಾಡುವಂಥ ಅವಕಾಶ ಇದೆಯಾ? ಅದು ಇದ್ದರೆ ಮಾಡ್ತೀರಾ? ಅಲ್ಲ, ನಾವು ಇಂಪೀಚ್ಮೆಂಟ್ ಅಂದರೆ ರಿಮೂವ್ ಮಾಡಿ ಅಂತೇಳಿ ಅವ್ರಿಗೆ ಸದನದಲ್ಲಿ ನಿರ್ಣಯವನ್ನು ತಗೊಂಡು ಕೇಂದ್ರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ಬೋದು. ಕೊನೆಗೆ ಗವರ್ನರ್ ಅಪಾಯಿಂಟ್ಮೆಂಟ್ ಇಸ್ ಮೇಡ್ ಬೈ ದಿ ಯೂನಿಯನ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಮಾಡ್ತದೆ. ಸೊ ಕೇಂದ್ರ ಸರ್ಕಾರ ಇದನ್ನೆಲ್ಲ ಪರಿಗಣಿಸಿ ಅವರನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡ್ಬೋದು. ಅದಕ್ಕೆ ನಾವು ಈಗಾಗಲೇ ಆಗ್ರಹವನ್ನು ಮಾಡಿದ್ದೇವೆ. ಅದೇ ಮುಂದಿನ ದಿನಗಳಲ್ಲಿ ನಡೆಯುವಂಥ ಹೋರಾಟ.